बल्लारी ज़िले के चोरानूर ग्राम पंचायत ने मुत्तफ़िक़ा तौर पर एक ट्रांसजेंडर को अपना सदर मुंतखब किया है। पंचायत डेवलपमेंट ऑफिसर अब्दुस्साब खादरी ने कहा कि ग्राम पंचायत के तमाम 19 मेंबरान ने मुत्तफ़िक़ा तौर पर शेड्यूल क्लास की मखसूस पोस्ट की नुमाइंदा अंजुनम्मा को जीपी सदर के तौर पर मुंतखब करने का फ़ैसला किया। अंजुनम्मा ग्राम पंचायत की 2 बार रुकन रह चुकी हैं। कुल 3 उम्मीदवार इस ओहदे के लिए अहल थे, ताहम गांव के बुजुर्गों और अराकीन ने फैसला किया कि अंजुनम्मा को एक मौका दिया जाए। ग्राम पंचायत के दायरे इख्तियार में 7 गांव आते हैं। अंजुनम्मा गुज़िश्ता 2 दहाइयों से समाजी कारकुन हैं और वो अपने काम में मुखलिस हैं, लिहाजा गाँव वालों का मानना है कि वो गाँव की तरक्की में मददगार हो सकती हैं। अंजुनम्मा का भी मानना है कि गांव के बुजुर्गों ने उनकी जीत को यकीनी बनाया है। एक ट्रांसजेंडर को अपना नुमाइंदा तस्लीम करना ही गांव वालों की ज़हनी पुख्तगी की अक्कासी करता है। उन्होंने मज़ीद कहा कि तरक्याती कामों में पीने के पानी की बेहतर सहूलियात, स्ट्रीट लाइट्स, सड़कें और दीगर बुनियादी सहूलियात के गाँव वाले मुस्तहिक हैं। ग्राम पंचायत के लिए फ़ंड्स की खातिर ओहदेदारों और MLAs के साथ तालमेल कायम किया जाएगा। साथ ही वो अपनी ट्रांसजेंडर कम्युनिटी के अरकान को बाइख्तियार बनाने के लिए भी काम करेंगी। ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾಡಿಕೊಟ್ಟಾಗ 19 ಜನ ನಮ್ಮ ಮೆಂಬರ್ಸ್ಗಳು ಎಲ್ಲ ಆಯ್ಕೆ ಮಾಡ್ಯಾರ. ಊರಿನ ಜನ ಎಲ್ಲ ಸಹಕಾರ ನೀಡಿದ್ರು. ನಮಗೆ ಇವತ್ತು ಈ ಮಟ್ಟಕ್ಕೆ ಬಂದಾರ. ನಮಗೆ ಭಾಳ ಹೇಳ್ತಾನೆ ಅಷ್ಟು ಖುಷಿ ಆಗಿಬಿಟ್ಟಂತ. ಭಾಳ ಅಭಿವೃದ್ಧಿ ಇಷ್ಟೆಲ್ಲ ಜನ ಎಲ್ಲ ನಮ್ಮ ಮೇಲೆ ಇದ್ದಾರೆ ಅಂದ್ರೆ ನನಗೆ ಇವತ್ತು ನನ್ನ ಮನಸ್ಸಿಗೆ ಇವತ್ತು ಖುಷಿ ಅನ್ನಿಸಿತ್ತು. ಯಾರು ಇವತ್ತು ಮಂಗಳಮುಖಿ ಚೋರ್ನೂರಾಗ ಐದಾಳ ಅಂತಂದು ನಮ್ಮ ಯಾರು ಕೈ ಬಿಟ್ಟಿಲ್ಲ, ಎಲ್ಲ ನಿಲ್ಲಿಸಿರ್ಬೇಕು ಅಂತಂದು ಎಲ್ಲ ಮೆಂಬರ್ಸ್ಗಳೆಲ್ಲ ಒಪ್ಪಿಗೆ ಕೊಟ್ಟರು. ಊರಿನ ಯಜಮಾನರು ಸ್ಥಿತಿ ಆಯ್ಕೆ ಮಾಡಿದ್ರು. ಈ ಥರ ಎಲ್ಲ ನಮಗೆ ನಮ್ಮಂತರಿಗೆ ಒಂದು ಅವಕಾಶ ಬಂತಲ್ಲ ಅಂತಂದು ನಮಗಿನ್ನ ಊರಿನ ಜನನ ಭಾಳ ಖುಷಿಪಟ್ಟು ನನ್ನ ಇಲ್ಲ ಅಂದ್ರೆ ಸತಿ ಅವರು ಬಲವಂತ ಆಗಲಿ ನಿಲ್ಲಿಸಿ ನಮ್ಗೆ ಗೆಲ್ಲಿಸಿ ಇವತ್ತು ಈ ಮಟ್ಟಕ್ಕೆ ಬಂದಾಗ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಎಲ್ಲಿ ಇದ್ದರೂ ನಮ್ಮಂತರ ಆದ್ರೆ ಇವತ್ತು ನಮ್ಮ ಇದ್ದಂಗೆ ಎಲ್ಲರಿಗೂ ಮಾಡಿಕೊಡ್ಲಿ ಅಂತ ನನಗೆ ಭಾಳ ಖುಷಿಯಾಗಿರ್ತದೆ. ಈ ಊರಾಗಿಲ್ಲಿದ್ರೆ ಇನ್ನೂ ಒಂದು ಊರಾಗಿರಲಿ ನಮ್ಮಂತರಿಗೆ ಒಂದು ಅವಕಾಶ ಇರಲಿ ಅಂತ ನಾವು ಭಾಳ ಮನಸ್ಸಿನಾಗ ಐತೆ ಸರ್. ಇಲ್ಲೇ ಇದ್ರೆ ನಮ್ಮಂಥ ಮಂಗಳಮುಖಿಯರಿಗೆ ಇವತ್ತು ಅಧ್ಯಕ್ಷ ಸ್ಥಾನ ಕೊಟ್ಟಾರಂದ್ರೆ ನನಗೆ ಅದು ಹೇಳ್ಕ್ಯಾನ ಅಷ್ಟು ಖುಷಿ ಆಯಿತು ಸರ್. ಇವತ್ತು ಬಸ್ ಸ್ಟ್ಯಾಂಡ್ ಮಾಡ್ಬೇಕಂತ ಒಂದು ಛಲ ಐತೆ ಸರ್. ಬೀದಿ ದೀಪಗಳು ಅದನ್ನು ತೆಗೆಸ್ಕೊಳ್ಬೇಕಂತ ಐತಿ. ಚರಂಡಿ ವರ್ಕ್ ಮಾಡ್ಬೇಕಂತ ಐತೆ ಸರ್. ಎಲ್ಲಿ ಏನು ಇದ್ರೆ ಸಮಸ್ಯೆ ಇದ್ರೆ ನಾವು ಬಗೆಹರಿಸ್ಬೇಕಂತ ನಮ್ಮ ಮನಸ್ಸಿನಾಗ ಐತೆ ಸರ್. ನಮ್ಮ ಪಂಚಾಯತಿಯರು ಬಂದು ನಾವು ಅಂಜಿನಮ್ಮನ ಅಧ್ಯಕ್ಷರು ಮಾಡೀವಿ ಅಂತಂದ್ರೆ ಆ ಥರದಿಂದ ಅದ್ರ ಸತಿ ನಮ್ಗೆ ಕೇಳಬಾರ್ದು. ಅದನ್ನ ಕೇಳಿ ಇನ್ನೊಬ್ಬರನ್ನಾಗಲಿ ತಿಳ್ಕೊಂಡಾಗಲಿ ನಾನು ಮಾಡಬೇಕು ನಮ್ಮೂರಿಗೆ ಅಂಬೋದು ಒಂದು ಐತೆ ಸರ್. ಸರ್ ತುಕಾರಾಮ್ ಸರ್ ಶಾಸಕರ ಹತ್ರ ಏನು ಗ್ರ್ಯಾಂಟ್ ಬಂದರೆ ನಾವು ಹಾಕ್ಸಿ ಅಂದು ಪಂಚಾಯತ್ ಚೋರ್ನೂರಿಗೆ ಪಂಚಾಯತಿಗೆ ಮಾಡಿಕೊಡ್ತೀವಿ ಸರ್. ನಾವು ಇದೇ ಚೋರ್ನೂರು ಗ್ರಾಮ ಪಂಚಾಯತಿಯ 7ನೇ ವಾರ್ಡಿನ ಒಡ್ಡಿನಕಟ್ಟೆ ಗ್ರಾಮದ ಸದಸ್ಯರಿದ್ದೀವಿ. ನಾವು ಸಿ ಅಂಜಿನಮ್ಮ ಇವರನ್ನು ಅನುಸೂಚಿತ ಮಹಿಳೆ ಅಂತ ಅನುಸೂಚಿತ ಜಾತಿಯಲ್ಲಿ ಬರ್ತಕ್ಕಂಥ ಒಂದು ಮೀಸಲಾತಿಯಲ್ಲಿ ಸಿ ಅಂಜನಮ್ಮ ಇವರನ್ನು ಹಾಗೂ ಪರಿಶಿಷ್ಟ ಪಂಗಡದ ಮಹಿಳೆ ಉಪಾಧ್ಯಕ್ಷ ಆಗಿ ಶ್ರೀಮತಿ ಗೀತಾ ಹನುಮಂತಪ್ಪ ಇವರನ್ನು ನಾವು ಏನು 17 ಜನ ಸದಸ್ಯರಿದ್ದೀವಿ ಎಲ್ಲರೂ ಸೇರಿ ಒಮ್ಮತದಿಂದ ಒಕ್ಕೂರಿನಿಂದ ಚರ್ಚೆ ಮಾಡಿ ಅವಿರೋಧವಾಗಿ ಅವರನ್ನು ಆಯ್ಕೆ ಮಾಡಿದ್ದೀವಿ. ಆಯ್ಕೆ ಮಾಡಿದ ಉದ್ದೇಶ ಏನಂತಂದರೆ ನಮ್ಮ ತೃತೀಯ ಲಿಂಗಿ ಮಂಗಳಮುಖಿಯಾಗಿರ್ತಕ್ಕಂಥ ಸಿ ಅಂಜಿನಮ್ಮ ಇವರನ್ನು ಚೋರ್ನೂರು 1ನೇ ವಾರ್ಡಿನ ಭಾಗದ ಜನರು ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ವಿ. 2.5 ವರ್ಷ ಕೂಡ ನಾವು ಕಳೆದಿದ್ದೀವಿ. ಆದರೆ ಆ ಸದಸ್ಯನ ಇವತ್ತೇನು ಬಂದಿದೆ, ಮೀಸಲಾತಿ ಬಂದಿದೆ, ಆ ಮೀಸಲಾತಿಯಲ್ಲಿ ನಾವು ಈ ಮಂಗಳಮುಖಿಯಾಗಿರ್ತಕ್ಕಂಥ ಸಿ ಅಂಜಿನಮ್ಮರನ್ನೇ ಆಯ್ಕೆ ಮಾಡಬೇಕಂತಂದೇಳಿ ಎಲ್ಲರೂ ಸೇರಿ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿದ ಉದ್ದೇಶ ಏನಂತಂದರೆ ರಾಜ್ಯ ಮಟ್ಟದಲ್ಲಿ ಇವತ್ತು ನಾವು ಮಹಾನಗರ ಪಾಲಿಕೆ ಬಳ್ಳಾರಿಯಲ್ಲಿ ಒಬ್ಬ ಸದಸ್ಯರನ್ನಾಗಿ ಆಯ್ಕೆ ಮಾಡಿದರು. ಆದರೆ ಅವರು ಸದಸ್ಯರನ್ನಾಗಿ ಆಯ್ಕೆ ಮಾಡಿದರೆ ನಾವು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು. ಇದು ರಾಜ್ಯ ಮಟ್ಟಕ್ಕೆ ಈ ಒಂದು ಸುದ್ದಿ ತಲುಪಬೇಕು. ವಿಶೇಷ ವರ್ಗಕ್ಕೆ ಕರ್ನಾಟಕ ಕೂಡ ಇಂತಹ ಒಂದು 17 ಜನ ಸದಸ್ಯರು ಧಾರಾಳ ಮನಸ್ಸಿನಿಂದ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾದರೆ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಚೋರ್ನೂರು ಪಂಚಾಯತಿ ಹೆಸರು ಬರ್ತಕ್ಕಂಥದ್ದು ಒಂದು ಮೊದಲನೇ ಉದ್ದೇಶ.